ಹಾಯ್ ಹಲೋ ನಮಸ್ಕಾರ. ಸೊಪ್ಪಿ ಸ್ಟುಡಿಯೋ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಈ ಯೂಟ್ಯೂಬ್ ಅನ್ನೋದು ಒಂಥರ ಮಾಯಾ ಜಾಲ ಇದ್ದಾಗೆ, ಎಲ್ಲರನ್ನೂ ಅಟ್ರಾಕ್ಟ್ ಮಾಡುತ್ತೆ. ಆದ್ರೆ ಸಕ್ಸಸ್ ಆಗೋದು ಕೆಲವ್ರು ಮಾತ್ರ. ನಾನು ಯೂಟ್ಯೂಬರ್ ಆಗ್ಬೇಕು, ನಾನು ಯೂಟ್ಯೂಬ್ ಅಲ್ಲಿ ಫೇಮಸ್ ಆಗ್ಬೇಕು ಅಂತ ಎಷ್ಟೋ ಜನ ಅನ್ಕೊಂಡಿರ್ತಾರೆ. ಅವ್ರಿಗೆಲ್ಲ ಕಾಡೋ ಮೊದಲನೇ ಪ್ರಶ್ನೆ, ನಾನು ಯಾವ ತರ ಚಾನೆಲ್ ನ ಕ್ರಿಯೇಟ್ ಮಾಡ್ಕೋಬೇಕು, ಯಾವ ತರ ಕಂಟೆಂಟ್ ಗಳನ್ನ ಅಪ್ಲೋಡ್ ಮಾಡ್ಬೇಕು ಅನ್ನೋದು. ಮತ್ತೆ ಈಗಾಗಲೇ ಸಕ್ಸಸ್ಫುಲ್ ಆಗಿರೋ ಯೂಟ್ಯೂಬರ್ಗಳು ಕೊಡೋ ಸಜೆಷನ್ ಗಳನ್ನ ತಗೊಂಡು ನಾನು ಅದನ್ನ ಅಪ್ಲೈ ಮಾಡ್ತಾ ವಿಡಿಯೋಗಳನ್ನ ಅಪ್ಲೋಡ್ ಮಾಡಿದ್ರೆ ವರ್ಕ್ ಆಗುತ್ತಾ, ಮತ್ತೆ ಈ ಝೀರೋ ಇಂದ ಶುರು ಮಾಡೋ ಚಾನಲ್ ಹೇಗೆ ವರ್ಕ್ ಆಗುತ್ತೆ, ಅದು ಹೇಗೆ ಇಂಪ್ರೂವ್ ಆಗುತ್ತೆ, ಅದು ಹೇಗೆ ಡೆವಲಪ್ಮೆಂಟ್ ಗಳನ್ನ ತಗೊಳುತ್ತೆ, ಜನ ಸಬ್ಸ್ಕ್ರೈಬರ್ಸ್ ಹೇಗ್ ಬರ್ತಾರೆ, ವ್ಯೂಸ್ ಗಳು ಹೇಗಾಗುತ್ತೆ ಅನ್ನೋ ಡೌಟ್ ಇದ್ದೇ ಇರುತ್ತೆ. ಸೊ ಆ ಡೌಟ್ ನ ವಿತ್ ಪ್ರೂಫ್ ಕ್ಲಿಯರ್ ಮಾಡೋದಕ್ಕೋಸ್ಕರ ಈ ಚಾನೆಲ್ ನ ಕ್ರಿಯೇಟ್ ಮಾಡಿದೀನಿ. Soppy Studio Zero to Monetization Journey. ಈ ಚಾನೆಲ್ ಝೀರೋ ಇಂದ ಹೇಗ್ ಡೆವಲಪ್ ಆಯ್ತು, ಹೇಗೆ ಇಂಪ್ರೂವ್ ಆಯ್ತು, ನಾನು ಏನೇನು ವಿಡಿಯೋಗಳನ್ನ ಏನೇನು ಕಂಟೆಂಟ್ ಗಳನ್ನ ಮಾಡಿದೀನಿ, ಅದು ಯಾವ್ದು ಸರಿ ಆಯ್ತು, ಯಾವ್ದು ತಪ್ಪು ಮಾಡಿದೀನಿ, ಮತ್ತೆ ಯಾವ್ದು ವ್ಯೂಸ್ ಹೇಗೆ ಹೋಗ್ತಿದೆ, ಯಾವ ಕಂಟೆಂಟ್ ಹೇಗೆ ರಿಯಾಕ್ಟ್ ಆಗ್ತಿದೆ, ಈ ಎಲ್ಲ ವಿಚಾರನ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಮೊದಲಿಗೆ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಇನ್ನ ಯಾವ ತರ ಚಾನೆಲ್ ನ ಕ್ರಿಯೇಟ್ ಮಾಡ್ಕೋಬೇಕು, ಯಾವ ಕಂಟೆಂಟ್ ಗಳನ್ನ ಅಪ್ಲೋಡ್ ಮಾಡ್ಬೇಕು ಅನ್ನೋ ವಿಚಾರಕ್ಕೆ ಬಂದ್ರೆ, ಜನಗಳಿಗೆ ಅವರ ಸಾವಿರಾರು ಟೆನ್ಷನ್ ಗಳ ನಡುವೆ ಎಂಟರ್ಟೈನ್ಮೆಂಟ್ ಬೇಕು. ಸೊ ನೀವು ಎಂಟರ್ಟೈನ್ಮೆಂಟ್ ಮಾಡ್ಬೋದು ಅನ್ಸಿದ್ರೆ ಎಂಟರ್ಟೈನ್ಮೆಂಟ್ ಚಾನಲ್ ನ ಕ್ರಿಯೇಟ್ ಮಾಡ್ಕೋಬಹುದು. ಎರಡನೇದು ಕುಕಿಂಗ್ ಚಾನಲ್ ನ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಮೂರನೇದು ನ್ಯೂಸ್ ಚಾನೆಲ್ ನ ನೀವು ಕ್ರಿಯೇಟ್ ಮಾಡ್ಕೊಂಡು ನೀವು ಪ್ರೆಸೆಂಟ್ ಮಾಡ್ತಾ ಹೋಗ್ಬೋದು. ನಾಲ್ಕನೇದು ಟೆಕ್ನಾಲಜಿಗೆ ಸಂಬಂಧಪಟ್ಟ ಹಾಗೆ ಟೆಕ್ ಚಾನೆಲ್ ಗಳನ್ನ ರಿವ್ಯೂಸ್ ಮಾಡ್ತಾ ನೀವು ಟೆಕ್ ಚಾನೆಲ್ ನ ಕ್ರಿಯೇಟ್ ಮಾಡ್ಕೋಬಹುದು. ಐದನೇದು ಎಜುಕೇಶನ್ ಸಂಬಂಧಪಟ್ಟ ಹಾಗೆ ಚಾನೆಲ್ ಅನ್ನ ನೀವು ಕ್ರಿಯೇಟ್ ಮಾಡ್ಬೋದು. ಇನ್ನು ಆರನೇದು ವ್ಲಾಗಿಂಗ್ ಚಾನೆಲ್ಸ್ ಅನ್ನ ನೀವು ಕ್ರಿಯೇಟ್ ಮಾಡ್ಕೋಬಹುದು. ವ್ಲಾಗಿಂಗ್ಸ್ ಅಲ್ಲಿ ಸುಮಾರು ತರ ಟೈಪ್ಸ್ ಆಫ್ ವ್ಲಾಗ್ಸ್ ಇದೆ. ಪರ್ಸನಲ್ ವ್ಲಾಗ್ಸ್ ಆಗಿರ್ಬೋದು, ಟ್ರಾವೆಲಿಂಗ್ ವ್ಲಾಗ್ ಆಗಿರ್ಬೋದು, ಫುಡ್ ವ್ಲಾಗ್ ಆಗಿರ್ಬೋದು, ಫಿಟ್ನೆಸ್ ವ್ಲಾಗ್ ಆಗಿರ್ಬೋದು, ಅಥವಾ ನೀವು ಫಿಟ್ನೆಸ್ ನೇ ಸಪರೇಟ್ ಆಗಿ ತಗೊಂಡು ಫಿಟ್ನೆಸ್ ಚಾನಲ್ ಕೂಡ ಕ್ರಿಯೇಟ್ ಮಾಡ್ಕೋಬಹುದು. ಇದಿಷ್ಟು ಮೇನ್ ಆಡಿಯನ್ಸ್ ಜಾಸ್ತಿ ಸಬ್ಸ್ಕ್ರೈಬ್ ಆಗೋ ಅಥವಾ ಆಡಿಯನ್ಸ್ ಗ್ಯಾದರಿಂಗ್ ವ್ಯೂಸ್ ಜಾಸ್ತಿ ಇರೋ ಒಂದಷ್ಟು ಚಾನಲ್ ಮತ್ತೆ ಕಂಟೆಂಟ್ಸ್. ಇದನ್ನ ಡೀಟೇಲ್ ಆಗಿ ನಾನು ಸಪರೇಟ್ ಆಗಿ ಯಾವ ಚಾನಲ್ ಯಾವ ತರ ಕಂಟೆಂಟ್ ಗಳನ್ನ ಮಾಡ್ಬೋದು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಾ ಹೋಗ್ತೇನೆ. ಈಗ ನೀವು ಯಾವ ತರ ಕಂಟೆಂಟ್ ಮಾಡ್ಬೇಕು ಅನ್ನೋದು ಡಿಸೈಡ್ ಮಾಡಾಯ್ತು, ಚಾನಲ್ ಕೂಡ ಕ್ರಿಯೇಟ್ ಮಾಡಾಯ್ತು. ಇನ್ಮೇಲೆ ಪ್ರತಿಯೊಂದು ಚಾಲೆಂಜಿಂಗ್, ಯಾಕಂದ್ರೆ ನಿರಂತರವಾಗಿ ನೀವು ಆಡಿಯನ್ಸ್ಗೆ ವ್ಯೂವರ್ಸ್ಗೆ ನಿಮ್ಮ ಕಂಟೆಂಟ್ ಅನ್ನ ರೀಚ್ ಮಾಡ್ಬೇಕು. ಸೊ ಇವತ್ತೊಂದು ವಿಡಿಯೋ ಹಾಕೋದು, ಅದು ವ್ಯೂಸ್ ಬರ್ಲಿಲ್ಲ ಅಂತ ಅಂದ್ಬಿಟ್ಟು ಡಿಸಪಾಯಿಂಟ್ ಆಗಿ ನಿಲ್ಸ್ಬಿಡೋದು, ವಿಡಿಯೋ ಮಾಡೋದು ನಿಲ್ಸ್ಬಿಡೋದು, ಅಥವಾ ಕಂಟೆಂಟ್ ಅಪ್ಲೋಡ್ ಮಾಡೋದು ನಿಲ್ಸ್ಬಿಡೋದು, ಅಥವಾ ಯಾವತ್ತೋ ಅಪರೂಪಕ್ಕೆ ಒಂದೊಂದು ವಿಡಿಯೋಗಳನ್ನ ಅಪ್ಲೋಡ್ ಮಾಡೋದ್ರಿಂದ ಸಕ್ಸಸ್ ಗ್ಯಾರಂಟಿ ಸಿಗಲ್ಲ. ಯಾಕಂದ್ರೆ ಈಗ ನೋಡಿ, ನೀವು ಯಾವ್ದೋ ಒಂದು ಪ್ರೈವೇಟ್ ಜಾಬ್ ಹೋಗ್ತೀರಾ, ನೀವು ಸೇರ್ಕೊಂಡು ಮೊದಲನೇ ದಿನನೇ ಸಂಬಳ ಕೊಡಿ ಅಂದ್ರೆ ಕೊಡಲ್ಲ. ನೀವು 30 ದಿನ ಕೆಲಸ ಮಾಡ್ಬೇಕು, ಅಥವಾ ಒಂದು ಅಪ್ರೈಸಲ್ ಕೊಡಿ ಅಂದ್ರೆ 6 ತಿಂಗಳು 1 ವರ್ಷನೋ ವೆಯ್ಟ್ ಮಾಡ್ಬೇಕು. ಸೊ ಹಾಗೆ ನಿರಂತರವಾಗಿ ನಿಮ್ ಕಡೆಯಿಂದ ಎಫರ್ಟ್ ಇದ್ರೆ ಒಂದಲ್ಲ ಒಂದು ವಿಡಿಯೋ ನೀವು ಅನ್ಕೊಂಡಿದ್ದಕ್ಕಿಂತ ಹೆಚ್ಚಿನ ಸಕ್ಸಸ್ ನ ನಿಮಗೆ ತಂದ್ಕೊಡುತ್ತೆ. ಸೊ ನಿರಂತರವಾಗಿ ನೀವು ವರ್ಕ್ ಮಾಡ್ತಾ ಹೋಗ್ಬೇಕು. ಇನ್ನ ಮೊದಲಿಗೆನೆ ಸಬ್ಸ್ಕ್ರೈಬರ್ಸ್ ಬಗ್ಗೆ, ವ್ಯೂಸ್ ಗಳ ಬಗ್ಗೆ ಹೆಚ್ಚಿನ ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ಯಾಕಂದ್ರೆ ಈಗ ನೋಡಿ, ನೀವು ಚಾನೆಲ್ ನ ಕ್ರಿಯೇಟ್ ಮಾಡಿ ನಿಮ್ಮ ಕ್ಲೋಸ್ ಸರ್ಕಲ್ ಇರೋರ್ಗೆಲ್ಲ ಕಳಿಸಿ, ನಿಮ್ಮ ಸೋಷಿಯಲ್ ಮೀಡಿಯಾಗಳಲ್ಲಿ ಫೇಸ್ಬುಕ್ ಆಗ್ಲಿ, ಇನ್ಸ್ಟಾಗ್ರಾಮ್ ಆಗ್ಲಿ, ವಾಟ್ಸ್ಆಪ್ ಗಳಲ್ಲಿ ನೀವು ಕಳಿಸಿ. ಅಬ್ಬಬ್ಬಾ ಅಂದ್ರೆ ನಿಮ್ಗೆ ಒಂದು 150ರಿಂದ 200 ಜನ ಸಬ್ಸ್ಕ್ರೈಬರ್ಸ್ ಆಗ್ಬೋದು. ಇದು ಮಿಕ್ಕಿದ್ದೇನೇ ಇದ್ರು ಯೂಟ್ಯೂಬ್ ಅಲ್ಲಿ ನೀವು ಆ ಕಂಟೆಂಟ್ ಆಧಾರದ ಮೇಲೆನೆ ಸಬ್ಸ್ಕ್ರೈಬರ್ಸ್ ಆಗೋದು. ಸೊ ನಿರಂತರವಾಗಿ ನೀವು ವಿಡಿಯೋಗಳು ಮಾಡೋದ್ರಿಂದ ಯೂಟ್ಯೂಬ್ ಅಲ್ಲೇ ನಿಮ್ ಕಂಟೆಂಟ್ ಆಧಾರದ ಮೇಲೆನೆ ಸಬ್ಸ್ಕ್ರೈಬರ್ಸ್ ಜಾಸ್ತಿ ಆಗ್ತಾ ಹೋಗ್ತಾರೆ. ಸೊ ನಿಮ್ಮ ಒಂದು ಕ್ಲೋಸ್ ಸರ್ಕಲ್ ಇರೋರನ್ನೇ ಸಬ್ಸ್ಕ್ರೈಬರ್ಸ್ ಆಗಿರಲ್ಲ, ಯಾರೋ ನಿಮ್ಗೂ ಅವ್ರಿಗೂ ಪರಿಚಯನೇ ಇರಲ್ಲ, ಅಂತವ್ರು ಸಬ್ಸ್ಕ್ರೈಬರ್ ಆಗ್ತಾರೆ. ಮತ್ತೆ ನಿಮ್ಮ ಕೆಟಗರಿ ವಿಡಿಯೋ ಮಾಡುವಂತ ಈಗಾಗ್ಲೇ ಒಂದು ಸಕ್ಸಸ್ಫುಲ್ ಆಗಿರೋ ಯೂಟ್ಯೂಬರ್ಗಳನ್ನ ನಿಮ್ ಜೊತೆ ಕಂಪೇರ್ ಮಾಡ್ಕೊಳ್ಳೋದನ್ನ ಬಿಡ್ಬೇಕು. ಯಾಕಂತಂದ್ರೆ ಅವರು ಈ ಮಟ್ಟಿನ ಸಕ್ಸಸ್ ತಗೋಬೇಕು ಅಂತಂದ್ರೆ ಅವ್ರು ಎಷ್ಟು ಕಷ್ಟಪಟ್ಟಿರ್ತಾರೆ ಅದನ್ನ ಯೋಚನೆ ಮಾಡ್ಬೇಕು. ಸೊ ಕಂಪೇರ್ ಮಾಡ್ಕೊಳ್ಳೋದನ್ನ ಬಿಟ್ಬಿಡ್ಬೇಕು. ಮತ್ತೆ ನಾನು ಓದಿಲ್ಲ, ನಾನು ಅಷ್ಟು ಓದಿಲ್ಲ, ನನ್ಗಷ್ಟು ನಾಲೆಡ್ಜ್ ಇಲ್ಲ, ನಾನು ಯೂಟ್ಯೂಬರ್ ಆಗ್ಬೋದಾ?
ಖಂಡಿತ ನಿಮಗೆ ಯಾವ ನಾಲೆಡ್ಜ್ ಇದೆ, ಯಾವ್ದ್ರ ಬಗ್ಗೆ ನಾಲೆಡ್ಜ್ ಇದೆ, ಅದರ ಮೇಲೆ ನೀವು ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡಿಕೊಂಡು ವಿಡಿಯೋಗಳನ್ನ ಅಪ್ಲೋಡ್ ಮಾಡ್ಬೋದು. ನೀವಿರೋ ಪ್ಲೇಸ್ ಎಕ್ಸ್ಪ್ಲೋರ್ ಮಾಡೋದಕ್ಕೆ ಚೆನ್ನಾಗಿದೆ, ನೀವು ಅದನ್ನ ಜನಕ್ಕೆ ತಲುಪಿಸ್ಬೋದು ಅನ್ನೋ ಕಾನ್ಫಿಡೆನ್ಸ್ ನಿಮ್ಗಿದ್ರೆ, ನೀವು ಅದನ್ನ ತಲುಪಿಸ್ಬೋದು ಅನ್ನೋದಾದ್ರೆ ಅದನ್ನ ರೆಕಾರ್ಡ್ ಮಾಡ್ಕೊಂಡು ಜನಕ್ಕೆ ತಲುಪಿಸ್ತಾ ಅದರ ವಿಶೇಷಗಳನ್ನ ನೀವು ಜನಕ್ಕೆ ತಿಳಿಸ್ತಾ ಹೋಗ್ಬೇಕು. ಸೊ ಈ ರೀತಿ ಚಾನೆಲ್ನ ನೀವು ಕ್ರಿಯೇಟ್ ಮಾಡ್ಕೋಬಹುದು. ಸೊ ಇದಿಷ್ಟು. ಈಗ ಯೂಟ್ಯೂಬ್ ಚಾನಲ್ ಕ್ರಿಯೇಟ್ ಮಾಡ್ಕೋಬೇಕು ಅಂತ ಅನ್ಕೊಂಡಿರೋರ್ಗೆ ನನ್ನ ಒಂದು ಸಣ್ಣ ಸಜೆಷನ್. ನನ್ನ ಚಾನಲ್ ಹೇಗೆ ಝೀರೋ ಇಂದ ಪಿಕಪ್ ಆಗ್ತಿದೆ, ಹೇಗೆ ಅದು ಇಂಪ್ರೂವ್ಮೆಂಟ್ ಆಗ್ತಿದೆ, ಹೇಗೆ ವ್ಯೂಸ್ ಬರ್ತಿದೆ, ಹೇಗೆ ಸಬ್ಸ್ಕ್ರೈಬರ್ ಆಗ್ತಿದ್ರೆ, ಯಾವ್ದಾವ್ದು ತಪ್ಪು ಮಾಡಿದೀನಿ, ಯಾವ್ದಾವ್ದು ಸರಿಯಾಗಿದೆ, ಎಲ್ಲ ಡೀಟೇಲ್ಸ್ ನ ವಿತ್ ಪ್ರೂಫ್ ನಾನು ನಿಮ್ಗೆ ಕೊಡ್ತಾ ಹೋಗ್ತೀನಿ. ಆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ನಿಮ್ಗೆ ಯಾವ್ದು ಡೌಟ್ಸ್ ಇದ್ರೆ ಅಥವಾ ನಿಮ್ದು ಏನಾದ್ರು ಸಜೆಷನ್ಸ್ ಇದ್ರೆ ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ಥ್ಯಾಂಕ್ ಯು. ಸುಪ್ಪಿ ಸ್ಟುಡಿಯೋ ಝೀರೋ ಟು ಮಾನಿಟೈಸೇಷನ್ ಜರ್ನಿಯಲ್ಲಿ ನೀವು ಜೊತೆಯಾಗಿ ಕೂಡಲೇ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.